V9 ಸಿಂಧನೂರು ವಾರ್ತೆಗಳು. ನಮಸ್ಕಾರ. V9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ರಾಯಚೂರಿನಲ್ಲಿ ನಗರಸಭೆ ಬಜೆಟ್ ಗೊತ್ತುಗುರಿ ಇಲ್ಲದ ಬಜೆಟ್, ಆದಾಯ ಮೂಲ ಹೊಸ ಜಯಣ್ಣ ಜನಪರ ಬಜೆಟ್ ಎಂದು ಸಮರ್ಥಿಸಿಕೊಂಡ ವಿನಯ್ ಕುಮಾರ್. ಸೊಸೆಯನ್ನು ಮಗಳಂತೆ ಕಾಣುವ ಮನೋಭಾವ ಬೆಳೆಸಿಕೊಳ್ಳಿ ಕೆ ವಿರೂಪಾಕ್ಷಪ್ಪ. ಸಿಂಧನೂರಿನಲ್ಲಿ 25 ಜೋಡಿಗಳ ಸಾಮೂಹಿಕ ವಿವಾಹ. ಕನ್ನಡ ಸಾಹಿತ್ಯ ಪರಿಷತ್ ಪದಗ್ರಹಣ ಕಾರ್ಯಚಟುವಟಿಕೆಗಳ ಉದ್ಘಾಟನೆ ಸಮಾರಂಭ. ಕನ್ನಡ ಶಾಲೆಗಳ ಉಳಿವಿಗಾಗಿ ಹೋರಾಟಕ್ಕೂ ಸಿದ್ಧ ಮಹೇಶ್ ಜೋಶಿ. ಜನತಾ ಜಲಧಾರೆ ಪೂರ್ವಭಾವಿ ಸಭೆಯಲ್ಲಿ ನಾಡಗೌಡ ಹೇಳಿಕೆ. ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ರಥಯಾತ್ರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಬಸನಗೌಡ ಬಾದರ್ಲಿ ನೇಮಕ. ಸಿಂಧನೂರಿನಲ್ಲಿ ಸಿದ್ಧಗಂಗಾ ಪ್ರೇರಣಾ ಸಹಕಾರಿ ಬ್ಯಾಂಕ್ ಉದ್ಘಾಟನೆ. ವಾರ್ತೆಗಳ ವಿವರ. ಬೆಳೆದ ಮನೆಯ ಪರಿಸರವನ್ನು ತೊರೆದು ಅಪರಿಚಿತ ಮನೆಗೆ ಬರುವ ಮಹಿಳೆಯನ್ನು ಅತ್ತೆ ಸೇರಿದಂತೆ ಗಂಡನ ಮನೆಯ ಎಲ್ಲ ಸದಸ್ಯರು ಮನೆಯ ಮಗಳಂತೆ ಪ್ರೀತಿ ತೋರಿಸುವ ಮನಸ್ಸನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಕರೆ ನೀಡಿದರು. ಸಿಂಧನೂರು ನಗರದ ಸುಕಾಲಪೇಟೆಯ ಗುರು ನಂಜುಂಡೇಶ್ವರ ಮಠ ಮತ್ತು ತಾಲೂಕಾ ಕುರುಬರ ಸಂಘದ ಸಹಯೋಗದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. 2 ತಿಂಗಳ ಅವಧಿ ಕೊಟ್ಟು ಸಾಮೂಹಿಕ ವಿವಾಹದಲ್ಲಿ ಹೆಸರು ನೋಂದಾಯಿಸಲು ಅವಕಾಶ ನೀಡಿದ್ದಾಗ್ಯೂ ಕೇವಲ 25 ಜೋಡಿಗಳು ಮಾತ್ರ ಹೆಸರು ನೋಂದಾಯಿಸಿರುವುದು ಮತ್ತು ವಿದ್ಯಾವಂತ ಯುವಕರು ಸಾಮೂಹಿಕ ವಿವಾಹದಲ್ಲಿ ಮದುವೆ ಮಾಡಿಕೊಳ್ಳಲು ನಿರಾಸಕ್ತಿ ತಾಳಿದ್ದಾರೋ ಏನೋ ಎಂದು ಅನುಮಾನ ವ್ಯಕ್ತಪಡಿಸಿದರು. ಶಾಸಕ ಬಸನಗೌಡ ತುರ್ವಿಹಾಳ್ ಮಾತನಾಡಿ, ಸಾಮೂಹಿಕ ವಿವಾಹದಲ್ಲಿ ಮದುವೆಯಾದವರು ಅಕ್ಷತಾರೋಪಣ ಕಾರ್ಯದಲ್ಲಿ ಪುನಃ ಹೆಚ್ಚಿನ ಖರ್ಚು ಮಾಡಿ ಕುಟುಂಬಕ್ಕೆ ಹೊರೆ ಮಾಡಿಕೊಳ್ಳುವ ಪದ್ಧತಿಯನ್ನು ಕೈಬಿಡಬೇಕು ಎಂದು ಹೇಳಿದರು. ನಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎನ್ ಶಿವನಗೌಡ ಗೋರೆಬಾಳ್ ಅವರು ಗುರು ಹಿರಿಯರಿಗೆ ಗೌರವ ಕೊಡುವ ಸತ್ಸಂಪ್ರದಾಯ ಬೆಳೆಯಬೇಕು ಎಂದರು. ಇವತ್ತು ನಿಮ್ಮ ಜೊತೆಗೆ ವಿವಾಹ ಆಗೋದ್ರ ಮೂಲಕ ತಮ್ಮ ತಂದೆ ತಾಯಿಯನ್ನು ಸಾಕಿ ಸಲುಹಿದಂಥ ತಂದೆ ತಾಯಿಯನ್ನು ಬಿಟ್ಟು ನಿಮ್ಮ ಮನೆಗೆ ಬಂದು ನಿನ್ನ ಜೊತೆಯಲ್ಲಿ ಸಂಸಾರ ಮಾಡುವಂಥ ಆ ವಧುವನ್ನು ನಾವು ಯಾವ ರೀತಿ ನೋಡಿಕೊಳ್ಬೇಕು ಅನ್ನುವಂಥದ್ದು ಭಾಳ ಪ್ರಮುಖವಾದಂಥ ವಿಚಾರ ಅನ್ನುವಂಥದ್ದು. ಈಗಾಗಲೇ ಭಾಳ ಜನ ಹೇಳಿದರು, ನಮ್ಮ ಶಿವನಗೌಡರು ಭಾಳ ವಿಶೇಷವಾಗಿ ಹೇಳಿದರು. ಅತ್ತೆ ಇರ್ಬೋದು, ಮಾವ ಇರ್ಬೋದು, ಗಂಡ ಇರ್ಬೋದು, ಒಂದು ಮನೆಯನ್ನು ತ್ಯಜಿಸಿ ಬಂದಿರತಕ್ಕಂಥವುಗಳನ್ನು ನಾವು ಯಾವ ರೀತಿ ಕಾಣಬೇಕು ಅನ್ನುವಂಥದ್ದು ಭಾಳ ಪ್ರಮುಖ. ಆ ಹೆಣ್ಣು ಮಗಳನ್ನು ನಾವು ಪ್ರೀತಿಯಿಂದ ಕಂಡಾಗ ಅವಳು ನಮ್ಮ ಮನೆಯ ಮಗಳೇ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಆ ಭಾವನೆಯಿಂದ ನಾವು ನಡೆಸಿಕೊಂಡಾಗ ನಿಮ್ಮ ಮನೆ ಸಂತೋಷದ ಸಂಸಾರದ ಮನೆ ಆಗ್ತದೆ ಅನ್ನೋ ಮಾತನ್ನು ತಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ಕೆ ಹೋಗಲ್ಲ. ಇನ್ನೂ 3 ಜನ ಪೂಜ್ಯರು ಮಾತಾಡಬೇಕಾಗಿರುವಂಥ ಸಂದರ್ಭ ಇರೋದ್ರಿಂದ ನಿಮ್ಮೆಲ್ಲರಲ್ಲಿ ನಿಮ್ಮ ವಧುವರಲ್ಲಿ ನಾನು ಕಿವಿ ಮಾತು ಹೇಳೋದು ಇಷ್ಟೇ. ಏನೇ ಭಿನ್ನ ಭೇದಗಳು ಬಂದರೂ ಕೂಡ ಆ ಭಿನ್ನ ಭೇದಗಳನ್ನು ಮರೆತು ಯಾರ್ದೋ ಗಂಡಗೆ ಸಿಟ್ಟು ಬಂದರೆ ಹೆಂಡತಿ ಸಮಾಧಾನ ಹೊಂದಬೇಕು, ಹೆಂಡತಿಗೆ ಸಿಟ್ಟು ಬಂದಾಗ ಗಂಡ ಸಮಾಧಾನ ಹೊಂದಬೇಕು. ಅಂದಾಗ ಮಾತ್ರ ಅದು ಸುಖದ ಸಂಸಾರ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ಭಾವನೆ, ಆ ತಾಳ್ಮೆಯ ಭಾವನೆಯನ್ನು ನಾವೆಲ್ಲರೂ ಕೂಡ ಇಟ್ಕೊಂಡು ನಿಮ್ಮ ಜೀವನವನ್ನು ಸುಖಮಯವನ್ನಾಗಿ ಮಾಡಿರಿ, ಸಂತೋಷದ ಜೀವನ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ತಿಂಥಿಣಿ ಕನಕ ಗುರುಪೀಠದ ಸಿದ್ದರಾಮಾನಂದ ಪುರಿ ಸ್ವಾಮೀಜಿ, ರಂಭಾಪುರಿ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯರು, ಚಿದಾನಂದ ಗುರುವಿನ್, ಮಾದಯ್ಯ ಗುರುವಿನ್, ನಂಜುಂಡಯ್ಯ ಸ್ವಾಮಿ ಗುರುವಿನ್ ಸಾನ್ನಿಧ್ಯ ವಹಿಸಿದರು. ಕುರುಬರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಪೂಜಪ್ಪ ಪೂಜಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮಧ್ವರಾಜಾಚಾರ್ಯ, ಕುರುಬರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವಂತಪ್ಪ ಕೋನಾಪುರಪೇಟೆ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್, ಜೆಡಿಎಸ್ ಯುವ ಮುಖಂಡ ಅಭಿಷೇಕ್ ನಾಡಗೌಡ ಮಾತನಾಡಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ, ನಗರಸಭೆ ಅಧ್ಯಕ್ಷ ಮಲ್ಲಿಕಾರ್ಜುನ ಪಾಟೀಲ್, ಮಾಜಿ ಅಧ್ಯಕ್ಷರಾದ ಕೆ ಮರಿಯಪ್ಪ, ಬಾಬರ್ ಪಾಷಾ ವಕೀಲರು, ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶಪ್ಪ ದಿದ್ದಗಿ, ಮುಖಂಡರಾದ ವೆಂಕಟೇಶ್ವರರಾವ್ ಮಲ್ಲದಗುಡ್ಡ, ನಾಗೋಜಿ ಮರಾಠ, ಹೊಸಗಿರಪ್ಪ ಪೂಜಾರ್, ನಾಯಕ ಸಮಾಜದ ಅಧ್ಯಕ್ಷ ವೆಂಕೋಬ ರಾಮತ್ನಾಳ್, ಕೊರವರ ಸಂಘದ ಅಧ್ಯಕ್ಷ ಕೆ ಮರಿಯಪ್ಪ, ಈಡಿಗ ಸಮಾಜದ ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್, ಭೋವಿ ಸಮಾಜದ ಅಧ್ಯಕ್ಷ ಹಂಸರಾಜ್, ಅಹಿಂದ್ ಮಾಜಿ ಅಧ್ಯಕ್ಷ ಕರೇಗೌಡ ಕುರ್ಕುಂದಿ, ಕನಕಸೇನೆ ಅಧ್ಯಕ್ಷ ನಾಗರಾಜ್ ಬಾದರ್ಲಿ ಇದ್ದರು. ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಬಸವರಾಜ್ ವಿ ನಿರೂಪಿಸಿದರು. ಶ್ರೀ ಗುರು ನಂಜುಂಡೇಶ್ವರ ಮಠ ಹಾಗೂ ತಾಲೂಕಾ ಕುರುಬರ ಸಂಘ ನೇತೃತ್ವದಲ್ಲಿ ನಗರದ ಕನಕದಾಸ ಶಾಲಾ ಆವರಣದಲ್ಲಿ 25 ಜೋಡಿಗಳ ಸಾಮೂಹಿಕ ವಿವಾಹಗಳು ಜರುಗಿದವು. ಈ ಸಂದರ್ಭದಲ್ಲಿ ತಿಂಥಿಣಿ ಕಾಗಿನೆಲೆ ಕನಕ ಗುರುಪೀಠದ ಸಿದ್ದರಾಮಾನಂದ ಪುರಿ ಸ್ವಾಮೀಜಿ,
ರಂಭಾಪುರಿ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯ, ನಂಜುಂಡೇಶ್ವರ ಗುರುವಿನ್, ಮಾದಯ್ಯ ಗುರುವಿನ್, ಚಿದಾನಂದಯ್ಯ ಗುರುವಿನ್ ಸಾನ್ನಿಧ್ಯದಲ್ಲಿ ಸಾಮೂಹಿಕ ವಿವಾಹಗಳು ನಡೆದವು. ಶ್ರೀಗಳು ಸೇರಿದಂತೆ ಗಣ್ಯರು, ಸಾರ್ವಜನಿಕರು ನವದಂಪತಿಗಳಿಗೆ ಅಕ್ಷತೆ ಹಾಕಿ ಶುಭ ಹಾರೈಸಿದರು. ಪಾದೋದಸ್ಸ ವಿಶ್ವಭೂತಾನಿ ತ್ರಿಪಾದಶ್ಚಾಮೃತಂ ದಿವೀಂ ತ್ರಿಪಾದೈ ವಿರೈ ಪುರುಷಃ ಪಾದೋದಸ್ಸ ಭವಾತ್ ಪುನಃ. ಓಂ ತಮೋ ವಿಶ್ವಕ್ರಾಮಾತು ಸಹಸ್ರಶೇಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಓಂ ಸತ್ಯಧಾಂ ರಾಜ್ಯಂ ಬಹುರಾಜ್ಯಂ ಪಾರಮೇಷ್ಟ ಮಹಾರಾಜಮಾದಿತ್ಯಮಯಂ ಸಮಂತಾಪರ್ಯಾಸಾತ್ ಅಸಾಪರದಾರ್ಥಾತ್ ಓಂ ವಿಶ್ವನಾಮರೂಪಾಭ್ಯಾದೇವಿ ಸರ್ವಮಂಗಲ ದೈವ ಸಂಸ್ಕರಣಾರ್ಥಂ ಧಾಂ ಸರ್ವದಾ ಜಯ ಮಂಗಲಂ ಜಯ ನಮಃ ಪಾರ್ವದೇವತೆ ಹರ ಹರ ಮಹಾದೇವ. ಶ್ರೀ ಗುರು ನಂಜುಂಡೇಶ್ವರ ಮಹಾರಾಜ್ ಕಿ ಭಾಷಾಮ್ಯಹಂ ಅಭೂತಿ ಚಂದ್ರಾಂ ಹಿರಣ್ಮಹೀಂ ಸೋಮ್ಯಾಂ ಹಿರಣ್ಮಹೀಂ ಅವಾಂ ಧಾಂ ಅವಾಂ ಜಾತವೇದಂ ಶುಚಿತ್ವಗತ್ವಭೂತಾಂ ಜಭುಜಲಾಂ ಚಂದ್ರಮನ್ಮಹಾಂ ವಿಶ್ರುತಾಂ ದೇವಿ ಪರ್ವಕಾಮ್ಯಾಶ್ಚ ಮೇ ದೇಹಿ ಪದ್ಮಾಸನೆ ಪದ್ಮವಿಪತ್ರೆ ಪದ್ಮಪ್ರಿಯೆ ಪದ್ಮ. ಓಂ ಶ್ರೀ ಕಲಿಕಲಿಯಾಜಿಕಾ ತದೇವ ಲಗ್ನಂತು ದೇವಾಧಾರಾಭವಂತು ದೇವಾ ದೇವಮಲಂತು ದೇವಾ. ಓಂ ಶ್ರೀ ಗುರು ಪಾರ್ವತಿ ಪರಮೇಶ್ವರ ಶುಭಸ್ಮರಾಮಿ. ಓಂ ಚಂದ್ರಬಲಂ ದೇವಬಲಂ ಲಕ್ಷ್ಮೀಪತಿ ಶುಭಸ್ಮರಾಮಿ. ಗದ್ರಟಗಿ ಗ್ರಾಮದ ಶ್ರೀ ಚೌಡೇಶ್ವರಿ ರಥೋತ್ಸವ ಸಾವಿರಾರು ಸಂಖ್ಯೆಯ ಭಕ್ತ ಸಮ್ಮುಖದಲ್ಲಿ ಭಾನುವಾರ ಸಂಜೆ ಜರುಗಿತು. ಶ್ರೀ ಚೌಡೇಶ್ವರಿ ದೇವಿಗೆ ಉಡಿ ತುಂಬಲಾಯಿತು. ನಂತರ ಧ್ವಜಾರೋಹಣ, ಕಳಸಾರೋಹಣ, ಪಲ್ಲಕ್ಕಿ ಉತ್ಸವ ಜರುಗಿದವು. ಸಂಜೆ 6 ಗಂಟೆಗೆ ಶ್ರೀ ಚೌಡೇಶ್ವರಿ ಮಹಾರಥೋತ್ಸವ ಅದ್ದೂರಿಯಿಂದ ನಡೆಯಿತು. ರಥ ಉರುಳುತ್ತಿದ್ದಂತೆ ಸೇರಿದ್ದ ಸಾವಿರಾರು ಸಂಖ್ಯೆಯ ಭಕ್ತರು ಉದ್ಘೋಷ ಹಾಕಿದರು. ನೇತೃತ್ವ ವೇದಮೂರ್ತಿ ಕರಿಬಸಯ್ಯ ಸ್ವಾಮಿ ಹಿರೇಮಠ್ ವಹಿಸಿದ್ದರು. ದಿವಂಗತ ಹಿರೇಶರಣೇಗೌಡ ದೇವರೆಡ್ಡಿ ಸ್ಮರಣಾರ್ಥವಾಗಿ ಜಾತ್ರೆಯಲ್ಲಿ ದೇವರೆಡ್ಡಿ ಕುಟುಂಬದಿಂದ ಅನ್ನದಾಸೋಹ ಸೇವೆ ನಡೆಯಿತು. ಮಸ್ಕಿ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್, ದೇವಸ್ಥಾನ ಸಮಿತಿ ಅಧ್ಯಕ್ಷ ಅಮರೇಗೌಡ ದೇವರೆಡ್ಡಿ ಕಾನಿಹಾಳ್, ಗ್ರಾಮದ ಮುಖಂಡರು, ಅರ್ಚಕರು, ಹೊಗರ್ನಾಳ್, ಗದ್ರಟಗಿ, ಗುಡಿಹಾಳ್, ಬಪ್ಪೂರ್, ಸಿಂಧನೂರ್, ಗುಂಡಾ, ಸಂಕನಾಳ್, ಹೊಕ್ರಾಣಿ ಮತ್ತು ಭೋಗಾಪುರ್ ಸುತ್ತಮುತ್ತಲಿನ ಭಕ್ತರು ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಕನ್ನಡ ಶಾಲೆಗಳ ಉಳಿವು ಮತ್ತು ಕನ್ನಡ ಮಾಧ್ಯಮದಲ್ಲಿಯೇ ಶಿಕ್ಷಣಕ್ಕಾಗಿ ಬೀದಿಗಿಳಿದು ಹೋರಾಟ ಮಾಡುವುದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಸದಾ ಸಿದ್ಧವಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಘಟಕದ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಹೇಳಿದರು. ಸ್ಥಳೀಯ ಕೋಟೆ ವೀರಣ್ಣ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಕಾರ್ಯಚಟುವಟಿಕೆಗಳ ಉದ್ಘಾಟನೆ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ವಿಶ್ವದಲ್ಲಿಯೇ ಕನ್ನಡ ಅತ್ಯಂತ ಶ್ರೇಷ್ಠ ಮತ್ತು ಪರಿಪೂರ್ಣ ಭಾಷೆ. ಹೀಗಾಗಿಯೇ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿರುವುದು ಹೆಮ್ಮೆಯ ಸಂಗತಿ. ಮಾತೃಭಾಷೆ ಬಗ್ಗೆ ಪ್ರೀತಿ, ಅಭಿಮಾನ ತೋರುವ ಜೊತೆಗೆ ಅನ್ಯ ಭಾಷೆಯನ್ನು ಗೌರವಿಸೋಣ ಎಂದರು. ಕೋವಿಡ್ ನಂತರ ರಾಜ್ಯದಲ್ಲಿ ಅನೇಕ ಸರ್ಕಾರಿ ಶಾಲೆಗಳು ಮುಚ್ಚಲ್ಪಟ್ಟಿವೆ. ಸರ್ಕಾರವೇ ಕರ್ನಾಟಕ ಪಬ್ಲಿಕ್ ಶಾಲೆ ಹೆಸರಿನಲ್ಲಿ ಆಂಗ್ಲ ಮಾಧ್ಯಮ ಆರಂಭಿಸಿರುವುದು ಸರಿಯಲ್ಲ. ಇಂಗ್ಲಿಷ್ ವ್ಯಾಮೋಹದ ಅಮಲಿನಲ್ಲಿ ಕನ್ನಡದ ಕಗ್ಗೊಲೆ ಮಾಡಿದರೆ ಇನ್ನು 10 ವರ್ಷಗಳಲ್ಲಿ ಕನ್ನಡವೇ ಮಾಯವಾಗಲಿದೆ. ಇದರೊಂದಿಗೆ ಬಲವಂತವಾಗಿ ಹಿಂದಿ ಹೇರಿಕೆ ಖಂಡನೀಯ ಎಂದು ದೂರಿದರು. ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ಪಾಟೀಲ್ ಅವರು ಪರಿಷತ್ ಧ್ವಜವನ್ನು ಹಾಲಿ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಅವರಿಗೆ ನೀಡಿದರು. ರಾಜ್ಯ ಘಟಕದ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಅವರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಹೆಗಲು ಪಟ್ಟಿ ಹಾಗೂ ಪ್ರಮಾಣ ಪತ್ರ ವಿತರಿಸಿ ಪ್ರಮಾಣ ವಚನ ಬೋಧಿಸಿದರು. ಕವಿ ಶರಭಯ್ಯ ಸ್ವಾಮಿ ಅವರ ಭಾವಭಾಮಿನಿ ಜೀವ ಷಟ್ಪದಿ ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎದ್ದಲದೊಡ್ಡಿ ಮಹಾಲಿಂಗ ಮಹಾಸ್ವಾಮಿ ಸಾನ್ನಿಧ್ಯ ವಹಿಸಿದರು.
ತಾಲೂಕು ಘಟಕದ ಪದಾಧಿಕಾರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮಾಡುತ್ತೇನೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಗಣ್ಯಮಾನ್ಯರಿಂದ ತಾಯಿ ಭುವನೇಶ್ವರಿ ಕಾರಣಗಳಿದೆ. ನಾವು 9 ತಕ್ಷಣ ನಮಗೆ ಬರ್ತಕ್ಕಂಥದ್ದು ನವಮಾಸ. ಈ ಜಗತ್ತಿಗೆ ಬರಬೇಕಾದ್ರೆ ನಾವು ನವಮಾಸದಿಂದ ಬರ್ತಕ್ಕಂಥ ತಾಯಿಯ ಮಹತ್ವವನ್ನು ತಿಳಿಸಬೇಕಂತ ರಾಮ ಅವತಾರ ಮಾಡತಕ್ಕಂಥದ್ದನ್ನು ನಮ್ಮ ಆಧ್ಯಾತ್ಮಿಕರು ಹೇಳ್ತಾರೆ. ಇನ್ನೊಂದು ಕಡೆ ಕೃಷ್ಣ ಅಂದರೆ ಇಲ್ಲಿ ಆದರ್ಶ, ರಾಮ ಆದರ್ಶ ವ್ಯಕ್ತಿ ಆದರೆ ಕೃಷ್ಣ ವಾಸ್ತವಿಕವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಕಾಣ್ತಾರೆ. ಅದಕ್ಕೆ ಅವನು ಅಷ್ಟಮಿ ಅಂತಂದರೆ 8 ದಿಕ್ಕುಗಳು ಅಂತಕ್ಕಂಥದ್ದು. ಆ 8 ದಿಕ್ಕುಗಳಿಗೆ ವಾಸ್ತವಿಕವಾಗಿರ್ತಕ್ಕಂಥ ಜೀವನ ಹೇಗೆ ಇರಬೇಕು ಅಂತಕ್ಕಂಥದ್ದನ್ನು ತೋರಿಸಿದ ಅನ್ನೋದಕ್ಕೋಸ್ಕರ. ಹಾಗಾಗಿ ಒಂದು ಘಟನೆ ನನಗೆ ಜ್ಞಾಪಕ ಬರ್ತದೆ. ಕುವೆಂಪು ಅವರು ದೇವರನ್ನು ನಂಬ್ತಾ ಇದ್ದರು. ಮೊದಲ ದೇವರನ್ನು ನಂಬ್ತಾ ಇದ್ದರು. ರಾಮಕೃಷ್ಣಾಶ್ರಮದ ಸ್ವಾಮಿ ಸಿದ್ದೇಶ್ವರಾನಂದ, ಮೈಸೂರಿನ ಸ್ವಾಮಿ ಸಿದ್ದೇಶ್ವರಾನಂದಿಯವರ ಪ್ರಭಾವದಿಂದ ಯಾವಾಗ ಕುವೆಂಪು ಅವರಿಗೆ ಕೈಯಲ್ಲಿ ಹುಷಾರಿರೋದಿಲ್ಲ, ಬಹಳ ಜನ ಕುವೆಂಪು ಅವರು ಬಹಳ ಶ್ರೀಮಂತ ಮನುಷ್ಯ ಅಂತ ಅಂದ್ಕೊಂಡಿದ್ದಾರೆ. ಅವರು ಸಹಿತ ಬಡತನದಲ್ಲೇ ಬಂದಿರ್ತಕ್ಕಂಥ. ಯಾವಾಗ ಬಡತನದಲ್ಲಿ ಇದ್ದಾಗ ಅವರನ್ನು ನೋಡಿಕೊಂಡಿರ್ತಕ್ಕಂಥವರು ಅವರಿಗೆ ಅನಾರೋಗ್ಯ ಆದಾಗ ಕಾಯಿಯಂತೆ ನೋಡ್ಕೊಂಡಿರ್ತಕ್ಕಂಥ ಸಿದ್ದೇಶ್ವರಾನಂದಜಿ ಅವರ ಪ್ರಭಾವದಿಂದ ಅವರು ದೇವರನ್ನ ಮತ್ತು ಅದರ ಜೊತೆಗೆ ಸ್ವಾಮಿ ವಿವೇಕಾನಂದರ ಚಿಂತನೆಯಿಂದ ಮತ್ತು ರಾಮಕೃಷ್ಣರ ಚಿಂತನೆಯಿಂದ ಪ್ರಭಾವಿತರಾಗಿರ್ತಕ್ಕಂಥದ್ದು ಅದಾದ ಮೇಲೆ ದೇವರನ್ನು ನಂಬೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಕೋನ ಬೈತಾರೆ. ಸೋತು ಬಂದೇನು ಗುರುವೆ, ಸೋತು ಬಂದೇನು ಗುರುವೆ, ನಿನ್ನ ಬಳಿಗೆ ಸೋತದ ಆತ್ಮವನ್ನ ಅಪ್ಪಿಕೋ ಒಂದು ಗಳಿಗೆ ಕುವೆಂಪು ಬಂದಾಗ ಒಂದು ಶಕ್ತಿ ದೇವರನ್ನು ಯಾಕಂದ್ರೆ ಹೇಳ್ತಾ ಇದ್ದೇನೆ ಅಂದ್ರೆ ರಾಮ ಮತ್ತು ಕೃಷ್ಣವನ್ನ ಹೇಗೆ ಸಮೀಕರಣವನ್ನು ಮಾಡ್ತಾರೆ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯ ಪೂಜಾರಿ ನಿಮ್ಮ ಗೋತ್ರ ಏನು ಅಂತ ಕೇಳ್ತಾರೆ ಕುವೆಂಪು. ಆಗ ಕುವೆಂಪು ಹೇಳ್ತಾರೆ, ಕೌಸಲ್ಯಾನಂದನಂ ದೇವಕಿ ಕಂದನಂ ರಾಮಕೃಷ್ಣ ಗೋತ್ರಂ ಕುಲೋದ್ಭವ. ಅಂದ್ರೆ ರಾಮ ಮತ್ತು ಕೃಷ್ಣ ಇವರ ಗೋತ್ರನೇ ನನ್ನ ಗೋತ್ರ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ರಾಮನನ್ನ ನೋಡಿದಾಗ, ರಾಮನ ನವಮಿಯಲ್ಲಿ ಬಂದಾಗ ನನಗೆ ಕೃಷ್ಣಾಷ್ಟಮಿ ಸಹಿತ ಸಹಜವಾಗಿ ಆ ಸಹಜವಾಗಿ ಜ್ಞಾಪಕ ರಾಮಕೃಷ್ಣರನ್ನ ಜ್ಞಾಪಿಸಿಕೊಂಡಾಗ ನನಗೆ ಕಣ್ಣು ಮುಂದೆ ಬರ್ತಕ್ಕಂಥದ್ದು ನಮ್ಮ ರಾಷ್ಟ್ರಕವಿಗಳಾಗಿರ್ತಕ್ಕಂತಹ ಕುವೆಂಪು. ರಾಮನವಮಿ ಒಂದು ಘಟನೆ, ಸಾಹಿತ್ಯಕ್ಕೂ ಸಹಿತ ಆ ಘಟನೆ ಅನ್ವಯ ಆಗುತ್ತೆ. ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ, ವಿಶ್ರಾಂತ ಪ್ರಾಂಶುಪಾಲ ಪ್ರೊಫೆಸರ್ ಶಾಶ್ವತಯ್ಯ ಮುಕುಂದಿಮಠ, ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಕೆ ಕರಿಯಪ್ಪ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷ ಮಹಾಂತೇಶ್ ಮಸ್ಕಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಶೋಕ್ ಬೆನ್ನೂರ್, ತಹಶೀಲ್ದಾರ್ ಮಂಜುನಾಥ್ ಭೋಗಾವತಿ, ಡಾಕ್ಟರ್ ಚನ್ನನಗೌಡ, ಎಸ್ ದೇವೇಂದ್ರಗೌಡ, ಬೀರಪ್ಪ ಶಂಭೋಜಿ, ರಮಾದೇವಿ ಶಂಭೋಜಿ, ವೆಂಕನಗೌಡ ವಟಗಲ್, ತಾಯಪ್ಪ ಬಿ ಹೊಸೂರ್, ಮಂಜುನಾಥ್ ಸೇರಿದಂತೆ ಇತರರು ಇದ್ದರು. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಒತ್ತಾಯಿಸಿ ರಾಜ್ಯದಲ್ಲಿ ಏಪ್ರಿಲ್ 16ರಿಂದ ಏಕಕಾಲಕ್ಕೆ 15 ವಾಹನಗಳಲ್ಲಿ ರಥಯಾತ್ರೆಯನ್ನು ಆರಂಭಿಸಲಾಗುವುದು ಎಂದು ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು. ಸ್ಥಳೀಯ ವಿವೇರಾ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಜೆಡಿಎಸ್ ಪಕ್ಷದಿಂದ ಭಾನುವಾರ ಸಂಜೆ ಹಮ್ಮಿಕೊಂಡಿದ್ದ ಜನತಾ ಜಲಧಾರೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ಏಪ್ರಿಲ್ 16ರಿಂದ ರಾಜ್ಯದ ಆಲಮಟ್ಟಿ, ತುಂಗಭದ್ರಾ, ಬೀದರ್ ಹೀಗೆ ವಿವಿಧ 15 ಭಾಗಗಳಲ್ಲಿ ಜನತಾ ಜಲಧಾರೆಯ ರಥಯಾತ್ರೆ ಏಕಕಾಲಕ್ಕೆ ಆರಂಭಗೊಳ್ಳಲಿದೆ. ಕೊಪ್ಪಳದಿಂದ ರಾಯಚೂರು ಜಿಲ್ಲೆಗೆ ಏಪ್ರಿಲ್ 17 ಅಥವಾ 18ರಂದು ಆಗಮಿಸಲಿವೆ.
ಮಸ್ಕಿಯಿಂದ ಸಿಂಧನೂರಿಗೆ ರಥಯಾತ್ರೆ ಬರಲಿದೆ. ಜೆಡಿಎಸ್ನ ಯುವ ಘಟಕದ ಕಾರ್ಯಕರ್ತರು, ಮುಖಂಡರು ರಥಯಾತ್ರೆಯನ್ನು ಬೈಕ್ ರ್ಯಾಲಿಯ ಮೂಲಕ ಸ್ವಾಗತಿಸಿಕೊಳ್ಳಬೇಕು. ಸಿಂಧನೂರು ತಾಲೂಕಿನಲ್ಲಿ 3 ದಿನಗಳ ಕಾಲ ಈ ರಥಯಾತ್ರೆ ನಡೆಯಲಿದ್ದು, ವಿವಿಧ ಗ್ರಾಮಗಳಲ್ಲಿ ಸಂಚರಿಸಲಿವೆ. ಕಾರ್ಯಕರ್ತರು, ಮುಖಂಡರು ಪಾದಯಾತ್ರೆಯ ಮೂಲಕ ರಥಯಾತ್ರೆಯನ್ನು ತಮ್ಮ ತಮ್ಮ ಗ್ರಾಮಗಳ ಮೂಲಕ ಮುಂದಿನ ಗ್ರಾಮಗಳಿಗೆ ಕಳುಹಿಸಿಕೊಡಬೇಕು ಎಂದರು. ರಥಯಾತ್ರೆಯ ಯಶಸ್ವಿಗೆ 3 ತಂಡಗಳನ್ನು ರಚಿಸಲಾಗುತ್ತದೆ. ಆಯಾ ತಂಡದ ಮುಖಂಡರುಗಳು ತಮ್ಮ ಸದಸ್ಯರೊಂದಿಗೆ ಪ್ರತಿ ಗ್ರಾಮಗಳಿಗೆ ತೆರಳಿ ಜಲಧಾರೆಯ ಮಹತ್ವವನ್ನು ಕುರಿತ ಕರಪತ್ರಗಳನ್ನು ಹಂಚಬೇಕು. ಆಟೋಗಳಲ್ಲಿ ಪ್ರಚಾರದ ವ್ಯವಸ್ಥೆಯನ್ನು ಮಾಡಬೇಕು. ರಥಯಾತ್ರೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸಾಧನೆಗಳನ್ನು ಹಾಗೂ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಜನಪರ ಕಾರ್ಯಕ್ರಮಗಳ ಮಾಹಿತಿಯನ್ನು ತಿಳಿಸುವ ಭಿತ್ತಿಪತ್ರಗಳು ಬರುತ್ತವೆ. ಅವುಗಳನ್ನೆಲ್ಲ ಜನರಿಗೆ ಮುಟ್ಟಿಸುವ ಕೆಲಸ ಮಾಡಬೇಕು ಎಂದು ವಿವರಿಸಿದರು. ನಂತರ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜ್ ನಾಡಗೌಡ ಮಾತನಾಡಿ, ತುಂಗಭದ್ರಾ ಅಣೆಕಟ್ಟಿನಲ್ಲಿ 32 ಟಿಎಂಸಿ ಹೂಳು ತುಂಬಿದ್ದು, ಅದನ್ನು ತೆಗೆದುಹಾಕುವ ತಂತ್ರಜ್ಞಾನ ವಿಶ್ವದ ಯಾವುದೇ ದೇಶಗಳಲ್ಲೂ ಇಲ್ಲ. ಹೀಗಾಗಿ ಈ ಭಾಗದ ರೈತರಿಗೆ ನವಲಿ ಸಮಾನಾಂತರ ಜಲಾಶಯವೊಂದೇ ಆಶಾಕಿರಣವಾಗಿದೆ. ಇದನ್ನು ಜಾರಿಗೊಳಿಸುವ ಹಿನ್ನೆಲೆಯಲ್ಲಿ ರಥಯಾತ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ರೈತರಿಗೆ ಮಾಹಿತಿ ನೀಡಬೇಕು. ಈ ಹಿಂದೆ ಕುಮಾರಸ್ವಾಮಿ ರೈತರ 25,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿ ನುಡಿದಂತೆ ನಡೆದಿದ್ದಾರೆ. ಈ ಬಾರಿ ರೈತರ ಜಮೀನುಗಳಿಗೆ ನೀರಾವರಿ ಸೌಕರ್ಯ ಕಲ್ಪಿಸುವ ಮಹದುದ್ದೇಶದಿಂದ ನೀರಾವರಿ ಯೋಜನೆಗಳ ಚಾಲನೆಗೆ ಜನತಾ ಜಲಧಾರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಂದು ಹೇಳಿದರು. ಇವತ್ತಿಗೂ ಆವತ್ತು ಇವರ ಸರ್ಕಾರದಲ್ಲಿ తెలుగుದೇಶದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ಕೂಡ ಇದ್ದರು. ದೇವೇಗೌಡರು ಮುಖ್ಯ ಪ್ರಧಾನಿ ಆಗುವಾಗ ಅವರು ಅಬ್ಜೆಕ್ಷನ್ ಮಾಡಿದ್ರು, ನೀವು ಕರ್ನಾಟಕಕ್ಕೆ ಕೊಟ್ಟು ನೀವೆಲ್ಲ ನೀವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀರಿ ಅಂತ. ಇಡೀ ದೇಶಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ಕರ್ನಾಟಕಕ್ಕೂ ಕೊಡ್ತೀನಿ, ನಿಮಗೂ ಕೊಡ್ತೀನಿ ಅಂತ. ಇವತ್ತು ಇಡೀ ದೇಶಕ್ಕೆ ಅಲ್ಲಿಂದ ದುಡ್ಡು ಬರ್ತದೆ. 10 ರಿಂದ 15,000 ಕೋಟಿ ಪ್ರತಿ ವರ್ಷ ಈ ಸ್ಕೀಮಿನಿಂದಲೇ ಬರ್ತದೆ. ಈ ಸ್ಕೀಮನ್ನ ತಂದವರು ಯಾರಾದರೂ ಇದ್ರೆ ಹೇಳಬೇಕು. ಬಹಳ ಮಂದಿ ನಿಮ್ಗೆ ಗೊತ್ತಿಲ್ಲ, ಪಂಜಾಬ್ನಲ್ಲಿ ಭತ್ತ ಬೆಳೆಯುವ ನಾಡೋದು. ನಾವು ಹೆಂಗ ಭತ್ತ ಬೆಳಿತೀವಿ ಅದ್ರಂಗ ಭತ್ತ ಬೆಳೀತಾರೆ. ಅಲ್ಲಿ ಒಂದು ತಳಿಗೆ ದೇವೇಗೌಡರ ಹೆಸರಿದೆ. ಪಂಜಾಬ್ನಲ್ಲಿ ಒಂದು ಭತ್ತದ ತಳಿಗೆ ದೇವೇಗೌಡರ ಹೆಸರಿದೆ. ಅವರು ಇವತ್ತಿಗೂ ಹೇಳ್ತಾರೆ, ದೇವೇಗೌಡನಂತ ರಾಜಕಾರಣಿ, ರೈತರ ಪರವಾಗಿ ಕೆಲಸ ಮಾಡುವ ಯಾವ್ದಾದ್ರೂ ಒಬ್ಬ ರಾಜಕಾರಣಿ ಇದ್ರೆ ಅವರು ದೇವೇಗೌಡರು ಅಂತ ನಂಬಿದ್ದಾರೆ. ಇವತ್ತು ಅತ್ಯಂತ ಗೌರವದಿಂದ ಗೌಡ ಬಹುತ್ ಬड़ा काम करता था. ನಾನು ಹೋಗಿದ್ದೀನಿ, वो गौड़ा था, देखो वो भारी काम करता था, वैसे आदमी रहना ಅಂತ ಮಾತನಾಡ್ತಾರೆ ಜನ. ದೂರದ ಬೆಟ್ಟ ಕಣ್ಣಿಗೆ ನಮಗೆ ಗೊತ್ತಾಗಲಿಲ್ಲ, ಅವರು ಗೊತ್ತು ಮಾಡ್ಯಾರ. ದೇವೇಗೌಡರು ಏನು ಶಕ್ತಿ, ಅವ್ರು ಏನು ಕೊಡುಗೆಗಳನ್ನು ಕೊಟ್ಟರು. ಇವತ್ತು ಹೇಳ್ತಾರಲ್ಲ, ನಾನು 2 ರೂಪಾಯಿ ಕೆಜಿ ಕೊಡ್ತೀನಿ, 1 ರೂಪಾಯಿ ಕೆಜಿ ಕೊಡ್ತೀನಿ, 3 ರೂಪಾಯಿ ಕೆಜಿ ಕೊಡ್ತೀನಿ, ಭವಿಷ್ಯಕ್ಕೆ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಇದನ್ನು ಸ್ಟಾರ್ಟ್ ಮಾಡಿದ್ರು ದೇವೇಗೌಡರು ಪ್ರಧಾನಿ ಆದಾಗ ಇದೆಲ್ಲ ಚಾಲು. ಇಲ್ಲಿ ನಾಯಕ ಸಮಾಜದವರು ಬಹಳ ಮಂದಿ ಇದ್ದೀರಿ. ದೇವೇಗೌಡರು ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟರ್ ಆದಾಗ ದೇವೇಗೌಡರು ಕರೆದು, ನಿನ್ನ ನಾನು ಮಂತ್ರಿ ಮಾಡ್ತೀನಿ, ನನ್ನ ಮಂತ್ರಿ ಮಾಡ್ಲಿಕ್ಕೆ ಬಾ ಅಂತ ಕರೆದ್ರೆ, ನಾನು ಮಂತ್ರಿ ಆಗೋದು ಬೇಡ, ಈ ಬೇಡ ಸಮಾಜ ಇದೆಯಲ್ಲ ಅದನ್ನ ನಾಯಕ ಜಾತಿಗೆ ಸೇರಿಸಲಿ ಅಂತ ಹೇಳಿ ಕಮಿಟ್ ಮಾಡಿಸಿ ದೇವೇಗೌಡರು ಸೇರಿಸಿದ್ರು ಅಂತ ಹೇಳಿ ಇವತ್ತು ಎಷ್ಟು ಜನ MP ಆಗ್ತಾರೆ? 4 ಜನ MP ಆಗ್ತಾರೆ, 18 ಜನ ಶಾಸಕರಾಗ್ತಾರೆ. STಗೆ ಸೇರಿಲ್ಲ ಅಂದ್ರೆ ಸಾಧ್ಯ ಇದ್ದಿಲ್ಲ ಎಷ್ಟು ಜನ ಆಗಾರೆ. ಮೊದಲ ಬಾರಿಗೆ ಮಹಿಳಾ ರಿಸರ್ವೇಶನ್ ಕೊಟ್ಟರು ದೇವೇಗೌಡರು. ಇವತ್ತು ನೀವು ಗ್ರಾಮ ಪಂಚಾಯತಿಯಲ್ಲಿ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಬಂದದ್ದು ನಮ್ಮ ಸರ್ಕಾರ ಇದ್ದಾಗ. ನಮ್ಮ ರಾಜ್ಯದಲ್ಲಿ
ಮಹಿಳಾ ಮೀಸಲಾತಿ ಬಂದಿದ್ದಾವ. ಇನ್ನೊಂದು ಮಾತನ್ನು ಹೇಳ್ತೇನೆ, ದೇವೇಗೌಡರಿದ್ದಾಗ ಪಾರ್ಲಿಮೆಂಟ್ ನಲ್ಲಿ ಮಹಿಳಾ ರಿಸರ್ವೇಶನ್ಗೆ ಮೂವ್ ಮಾಡಿದ, ಬಟ್ ಅದು ಅಲ್ಲಿಗೆ ಪೆಂಡಿಂಗ್. ಈ ಸಂದರ್ಭದಲ್ಲಿ ಜೆಡಿಎಸ್ ರೈತ ಘಟಕದ ಅಧ್ಯಕ್ಷ ಶಿವನಗೌಡ ಗೋರೆಪಾಳ್, ಜೆಡಿಎಸ್ ನಗರ ಘಟಕದ ಅಧ್ಯಕ್ಷ ಎಂಡಿ ನದೀಮುಲ್ಲಾ, ಯುವ ಘಟಕದ ಅಧ್ಯಕ್ಷ ಹನುಮೇಶ್ ಕುರ್ಕುಂದಿ, ಮುಖಂಡರಾದ ಅಶೋಕಗೌಡ ಗತ್ರಟ್ಗಿ, ಅಯ್ಯನಗೌಡ ಆಯನೂರ್, ಜಿಎಸ್ ಸತ್ಯನಾರಾಯಣ, ವೆಂಕಟರಾಮರೆಡ್ಡಿ ಮುಕುಂದ, ಪಗಡ್ದಿನ್ನಿ ರಾಮರೆಡ್ಡಿ, ಲಕ್ಷ್ಮಣ್ ಭೋವಿ, ಗುರುರಾಜ್, ಮರಿಯಪ್ಪ ಜಾಲಹಳ್ಳಿ, ಎಸ್ಪಿ ಟೈಲರ್, ಅಜಯ್ ಕುಮಾರ್ ದಾಸರಿ ಮತ್ತು ಗದ್ದೆಪ್ಪ ಸೇರಿದಂತೆ ಇತರರು ಇದ್ದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಬಸನಗೌಡ ಬಾದರ್ಲಿ ಅವರನ್ನು ನೇಮಕಗೊಳಿಸಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸಿ ವೇಣುಗೋಪಾಲ್ ಆದೇಶ ಹೊರಡಿಸಿದ್ದಾರೆ. ಕೆಪಿಸಿಸಿ ರಾಜ್ಯ ಘಟಕದ ಪದಾಧಿಕಾರಿಗಳ ನೇಮಕಾತಿ ಕಳೆದ 3 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ರಾಜ್ಯಕ್ಕೆ ಎಐಸಿಸಿ ರಾಷ್ಟ್ರೀಯ ಘಟಕದ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು 2 ದಿನಗಳ ಕಾಲ ಪ್ರವಾಸ ಮಾಡಿ ಹೋದ ನಂತರ ರಾಜ್ಯ ಘಟಕಕ್ಕೆ ಹೊಸ ಹುರುಪು ಬಂದಿದ್ದು, ನೂತನ ಪದಾಧಿಕಾರಿಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿದ್ದಾರೆ. ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಮಾಜಿ ಸಂಸದ ಬಸವರಾಜ ರಾಯರೆಡ್ಡಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಶರಣಪ್ಪ ಮಟ್ಟೂರು, ಕುಷ್ಟಗಿಯ ಮಾಜಿ ಶಾಸಕ ಹಸನ್ ಸಾಬ್ ದೋಟಿಹಾಳ್, ಗಂಗಾವತಿ ಮಾಜಿ ಶಾಸಕ ಮಲ್ಲಿಕಾರ್ಜುನ ನಾಗಪ್ಪ ಅವರನ್ನು ಕೆಪಿಸಿಸಿ ರಾಜ್ಯ ಘಟಕದ ಉಪಾಧ್ಯಕ್ಷರನ್ನಾಗಿ, ಮಸ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಎದ್ದಲ್ದಿನ್ನಿ ಅವರನ್ನು ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿ ಎಲ್ಲರೂ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕು. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸಬೇಕು ಎಂದು ನೇಮಕಾತಿ ಆದೇಶ ಪತ್ರದಲ್ಲಿ ಸೂಚಿಸಿದ್ದಾರೆ. ಸಿಂಧನೂರು ನಗರದ ಗಂಗಾವತಿ ರಸ್ತೆಯಲ್ಲಿರುವ ಹಳೆ ಯಮಹಾ ಶೋರೂಮ್ ಹಿಂದುಗಡೆ ಸಿದ್ಧಗಂಗಾ ಪ್ರೇರಣಾ ಸೌಹಾರ್ದ ಸಹಕಾರಿ ನಿಯಮಿತ ಬ್ಯಾಂಕ್ ಅನ್ನು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸೋಮವಾರ ಉದ್ಘಾಟಿಸಲಾಯಿತು. ರೌಡ್ಗುಂದ ಸಂಸ್ಥಾನ ಹಿರೇಮಠಗಳ ಶ್ರೀಗಳು ಸದಾನಂದ ತಾತನವರು ಬಂಗಾರಿ ಕ್ಯಾಂಪ್ ಮತ್ತು ಮೂರ್ಮೈಲ್ ಕ್ಯಾಂಪಿನ ಸೋಮನಾಥ ಶಿವಾಚಾರ್ಯರು ಸಾನ್ನಿಧ್ಯವನ್ನು ವಹಿಸಿದ್ದರು. ಶ್ರೀ ಸಿದ್ಧಗಂಗಾ ಪ್ರೇರಣಾ ಸೌಹಾರ್ದ ಸಹಕಾರಿ ಸಂಘ ಸಿಂಧನೂರು ಇದರ ಪ್ರಾರಂಭೋತ್ಸವ ಇಂದು ಉದ್ಘಾಟನೆ ಇತ್ತು. ಉದ್ಘಾಟನೆಯ ಸಾನ್ನಿಧ್ಯವನ್ನು ರೌಡ್ಕುಂದ ಸಂಸ್ಥಾನ ಹಿರೇಮಠದ ಶ್ರೀಗಳು ವಹಿಸಿದ್ರು. ಅದೇ ರೀತಿಯಾಗಿ ನಮ್ಮ ಮೂರ್ಮೈಲ್ ಕ್ಯಾಂಪ್ ಶ್ರೀಗಳು ಮತ್ತು ಗುರುವಿನ ಶ್ರೀಗಳು ಸಾನ್ನಿಧ್ಯವನ್ನು ವಹಿಸಿ ಈ ಸಮಾರಂಭವನ್ನು ಉದ್ಘಾಟಿಸಿದರು. ಅದೇ ರೀತಿಯಾಗಿ ನಮ್ಮ ಬ್ಯಾಂಕ್ನ ನಿರ್ದೇಶಕರು ಮತ್ತು ಅಧ್ಯಕ್ಷರು ಎಲ್ಲರ ಉಪಸ್ಥಿತಿಯಲ್ಲಿ ಇಂದು ನಮ್ಮ ಸಹಕಾರಿ ಉದ್ಘಾಟನೆ ಆಗಿದೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಾಬುಗೌಡ ಬಾದರ್ಲಿ, ಅಮರೇಗೌಡ ವೀರಪಾಪುರ, ಮುಖಂಡರಾದ ಸಿದ್ದರಾಮೇಶ್ ಮನ್ನಾಪುರ, ಅಭಿಷೇಕ್ ನಾಡಗೌಡ, ಎನ್ ಅಮರೇಶ್, ಬಸವರಾಜ್ ಗಸ್ತಿ, ವನಸಿರಿ ಫೌಂಡೇಶನ್ ಜಿಲ್ಲಾ ಜಾಲತಾಣ ಅಧ್ಯಕ್ಷೆ ಆನಂದಿ ಲಾಹೋಟಿ, ಸಹಕಾರಿಯ ಅಧ್ಯಕ್ಷ ಅಮರಪ್ಪ ವೈ ರೌಡ್ಗುಂದ, ಉಪಾಧ್ಯಕ್ಷ ವೀರಭದ್ರಪ್ಪ ವಕೀಲರು ಸಾಲ್ಗುಂದ ಸೇರಿದಂತೆ ನಿರ್ದೇಶಕರು ಸೇರಿದಂತೆ ಇನ್ನಿತರ ಗಣ್ಯರು ಭಾಗವಹಿಸಿದ್ದರು. ಸಿಂಧನೂರು ತಾಲೂಕಿನ ಬೊಮ್ಮನಾಳ್ ಈಜೆ ಗ್ರಾಮದಲ್ಲಿ ತ್ರಿವಿಧ ದಾಸೋಹಿ ಮೂರ್ತಿ ಜಗದ್ಗುರು ಶಂಭುಲಿಂಗ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವ, ಶ್ರೀಗಳ 26ನೇ ವರ್ಷದ ಶಿವ ಶ್ರೀದೇವಿ ಅನುಷ್ಠಾನ ವಾರ್ಷಿಕೋತ್ಸವ ಸಮಾರಂಭ ಏಪ್ರಿಲ್ 16ರಂದು ನಡೆಯಲಿದೆ ಎಂದು ಶಂಭುಲಿಂಗೇಶ್ವರ ಸಿದ್ಧ ಸಂಸ್ಥಾನ ಜನಕಲ್ಯಾಣ ಪ್ರತಿಷ್ಠಾನ ಟ್ರಸ್ಟ್ ತಿಳಿಸಿದೆ. ಏಪ್ರಿಲ್ 15ರಂದು ಶಿವಾನುಭವ ಕಾರ್ಯಕ್ರಮ, 16ರಂದು ಶಂಭುಲಿಂಗ ಮಹಾಸ್ವಾಮಿಗಳ ಕರ್ತೃಗದ್ದಿಗೆಯಲ್ಲಿ ಮಹಾರುದ್ರಾಭಿಷೇಕ, ಸಹಸ್ರ ಶಿವನಾಮಾವಳಿ, ಬಿಲ್ವಾರ್ಚನೆ, ಮಹಾಮಂಗಳಾರತಿ, ಗಂಗಾ ಸ್ಥಳಕ್ಕೆ ತೆರಳಿ ಪೂಜೆ, ಗ್ರಾಮ ದೇವತೆ ದ್ಯಾವಮ್ಮ ದೇವಿಗೆ ಪೂಜೆ ನಡೆಯಲಿದೆ. ಸಂಜೆ 5 ಗಂಟೆಗೆ ಅಂಕಲಿ ಮಠದ ವೀರಭದ್ರ ಮಹಾಸ್ವಾಮಿಗಳ ಘನ ಅಧ್ಯಕ್ಷತೆಯಲ್ಲಿ ರಥೋತ್ಸವ ನಡೆಯಲಿದೆ. ಏಪ್ರಿಲ್ 22ರಂದು ಶರಣಯ್ಯ ತಾತನವರ ಪ್ರಥಮ ಪುಣ್ಯ ಸ್ಮರಣೋತ್ಸವ ಜರುಗಲಿದೆ ಎಂದು ತಿಳಿಸಿದ್ದಾರೆ. ಕಳೆದ ವರ್ಷದ ವಾರ್ಷಿಕ ಸಾಲ ಯೋಜನೆ ಗುರಿ ತಲುಪಲು ಸಾಧ್ಯವಾಗಿಲ್ಲ. ಈ ವರ್ಷವಾದರೂ ನಿಗದಿತ ಗುರಿ ತಲುಪಲು ಎಲ್ಲಾ ಬ್ಯಾಂಕ್ ಅಧಿಕಾರಿಗಳು ಶ್ರಮಿಸುವಂತೆ ರಾಯಚೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನೂರ್ ಜಹರ್ ಖಾನಂ ಹೇಳಿದರು. ಅವರು ಇಂದು ಲೀಡ್ ಬ್ಯಾಂಕ್ನಿಂದ ರಾಯಚೂರು ಜಿಲ್ಲಾ ಪಂಚಾಯಿತಿ ಜಲ ನಿರ್ಮಲ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆಗೊಳಿಸಿ ಮಾತನಾಡಿದರು.
ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ರೂಪಿತವಾಗಿರುವ ವಾರ್ಷಿಕ ಸಾಲ ಯೋಜನೆ ಗುರಿ ತಲುಪಿದಾಗ ಮಾತ್ರ ಅಭಿವೃದ್ಧಿ ಗುರಿ ತಲುಪಲು ಸಾಧ್ಯವಾಗುತ್ತದೆ. ಬಂಡವಾಳ ಹೂಡಿಕೆ ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಬ್ಯಾಂಕ್ಗಳು ಕೃಷಿ, ಅಲ್ಪಾವಧಿ ಸಾಲಗಳು, ಶಿಕ್ಷಣ, ವಸತಿ ಸೇರಿದಂತೆ ಆದ್ಯತಾ ವಲಯಗಳಿಗೆ ಒತ್ತು ನೀಡಬೇಕೆಂದರು. ಕಳೆದ ವರ್ಷಕ್ಕಿಂತ ಈ ವರ್ಷ ಎಲ್ಲ ವಲಯಗಳು ಒಳಗೊಂಡಂತೆ 10% ಅನುದಾನವನ್ನು ಹೆಚ್ಚಿಸಲಾಗಿದೆ. ಬ್ಯಾಂಕ್ಗಳು ಒತ್ತು ನೀಡಿ ನಿಗದಿತ ಗುರಿ ತಲುಪಲು ಸಹಕರಿಸುವಂತೆ ತಿಳಿಸಿದರು. ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬಾಬು ಬಳಗನೂರ್, ನಬಾರ್ಡ್ ಸಹಾಯಕ ವ್ಯವಸ್ಥಾಪಕಿ ಕಲಾವತಿ, ಕೆನರಾ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ಮಂಜುನಾಥ್, ಎಸ್ಬಿಐ ಮುಖ್ಯ ವ್ಯವಸ್ಥಾಪಕ ಸುರೇಶ್ ಕುಮಾರ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ರಮೇಶ್ ಬಾಬು, ಜಿಲ್ಲಾ ಕೈಗಾರಿಕಾ ಜಂಟಿ ನಿರ್ದೇಶಕ ಬಸವರಾಜ್ ಸೇರಿದಂತೆ ವಿವಿಧ ಬ್ಯಾಂಕ್ಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಾರ್ಷಿಕ ಸಾಲ ಯೋಜನೆಯಡಿ 8,900 ಕೋಟಿ ರೂಪಾಯಿ ಸಾಲ ಯೋಜನೆಯನ್ನು ಬಿಡುಗಡೆಗೊಳಿಸಲಾಯಿತು. ಆದ್ಯತಾ ವಲಯಕ್ಕೆ 6,900 ಕೋಟಿ ಹಾಗೂ ಆದ್ಯತಾ ವಲಯ ಹೊರತುಪಡಿಸಿ 2,000 ಕೋಟಿ ರೂಪಾಯಿ ಅಂದಾಜು ಯೋಜನೆ ಬಿಡುಗಡೆಗೊಳಿಸಲಾಯಿತು. ಕೃಷಿ ವಲಯಕ್ಕೆ 4,500 ಕೋಟಿ ರೂಪಾಯಿ, ಸಣ್ಣ ಕೈಗಾರಿಕೆ ಎಂಎಸ್ಎಂಇ 1,300 ಕೋಟಿ ರೂಪಾಯಿ, ವಸತಿ ನಿರ್ಮಾಣಕ್ಕೆ 475 ಕೋಟಿ ರೂಪಾಯಿ, ಶಿಕ್ಷಣ 70 ಕೋಟಿ ರೂಪಾಯಿ ಹಾಗೂ ಇತರೆ ವಲಯಗಳಿಗೆ 555 ಕೋಟಿ ರೂಪಾಯಿ ಅನುದಾನ ನೀಡಲು ಯೋಜನೆ ರೂಪಿಸಲಾಗಿದೆ. ಆದ್ಯತಾ ವಲಯ ಹೊರತುಪಡಿಸಿ 30 ಕೋಟಿ ರೂಪಾಯಿ ಶಿಕ್ಷಣ ಸಾಲ, ವಸತಿ ನಿರ್ಮಾಣಕ್ಕೆ 300 ಕೋಟಿ ರೂಪಾಯಿ, ವೈಯಕ್ತಿಕ ಯೋಜನೆಗಳಿಗೆ 200 ಕೋಟಿ ರೂಪಾಯಿ, ಇತರೆ ಸಾಲಗಳಿಗೆ 1,470 ಕೋಟಿ ರೂಪಾಯಿ ನಿರೀಕ್ಷಿಸಲಾಗಿದೆ. ಕಳೆದ ವರ್ಷ ಆದ್ಯತಾ ವಲಯಕ್ಕೆ 6,571 ಕೋಟಿ ರೂಪಾಯಿ ಅಂದಾಜಿಸಲಾಗಿದ್ದರೆ ಈ ವರ್ಷ 10% ಅನುದಾನ ಹೆಚ್ಚಿಸಿ 6,900 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಅಂದಾಜಿಸಲಾಗಿದೆ. ಇತರೆ ವಲಯಗಳಿಗೆ ಕಳೆದ ವರ್ಷಕ್ಕಿಂತ 30% ಹೆಚ್ಚಿಸಲಾಗಿದೆ. ಕಳೆದ ವರ್ಷ 1,535 ಕೋಟಿ ರೂಪಾಯಿ ಅಂದಾಜಿಸಲಾಗಿದ್ದರೆ ಈ ವರ್ಷ 2,000 ಕೋಟಿ ರೂಪಾಯಿ ನಿರೀಕ್ಷಿಸಲಾಗಿದೆ. ಕಳೆದ ವರ್ಷ ಕೃಷಿಗೆ 4,341 ಕೋಟಿ ರೂಪಾಯಿ ನಿರೀಕ್ಷಿಸಲಾಗಿದ್ದರೆ ಈ ವರ್ಷ 4,500 ಕೋಟಿ ರೂಪಾಯಿ, ಸಣ್ಣ ಕೈಗಾರಿಕೆಗಳಿಗೆ ಕಳೆದ ವರ್ಷ 1,190 ಕೋಟಿ ರೂಪಾಯಿ ಸಾಲ ನೀಡಲು ಉದ್ದೇಶಿಸಲಾಗಿತ್ತು. ಈ ವರ್ಷ 1,300 ಕೋಟಿ ರೂಪಾಯಿ ನೀಡಲು ಉದ್ದೇಶಿಸಲಾಗಿದೆ. ವಸತಿ, ನವೀಕರಿಸಿದ ಇಂಧನ ಬೆಳವಣಿಗೆಗೂ ಸಾಲ ನೀಡುವ ಅಂದಾಜು ಹೆಚ್ಚಿಸಲಾಗಿದೆ. ಕಳೆದ ವರ್ಷ 2021 ಹಾಗೂ 22 ಸಾಲಿನಲ್ಲಿ ರೂಪಿಸಲಾಗಿದ್ದ 8,106 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆಯಡಿ 3,981 ಕೋಟಿ ರೂಪಾಯಿ ಮಂಜೂರಾತಿ ನೀಡಿ 49.11% ಪ್ರಗತಿ ಸಾಧಿಸಲಾಗಿದೆ. ಆದ್ಯತಾ ವಲಯಗಳಾದ ಕೃಷಿ ಸೇರಿದಂತೆ ಇತರ ವಲಯಗಳಿಗೆ 6,571 ಕೋಟಿ ರೂಪಾಯಿ ಅನುದಾನದಲ್ಲಿ 3,073 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಆದ್ಯತಾ ವಲಯ ಹೊರತುಪಡಿಸಿ 1,535 ಕೋಟಿ ರೂಪಾಯಿ ಅಂದಾಜಿನಲ್ಲಿ 908 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಕೃಷಿ ವಲಯದಲ್ಲಿ 4,341 ಕೋಟಿ ರೂಪಾಯಿನಲ್ಲಿ 2,190 ಕೋಟಿ ರೂಪಾಯಿ ಸಾಲ ನೀಡಲಾಗಿದ್ದು 50.44% ಪ್ರಗತಿ ಸಾಧಿಸಲಾಗಿದೆ. ಪ್ರಸಕ್ತ ಸಾಲಿನ ವಾರ್ಷಿಕ ಸಾಲ ಯೋಜನೆಯಂತೆ ಎಲ್ಲ ಬ್ಯಾಂಕ್ಗಳು ಆದ್ಯತೆಯಡಿ ಸಾಲ ಸೌಕರ್ಯ ಒದಗಿಸಲು ಮುಂದಾಗಬೇಕೆಂದು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಬಾಬು ಬಳಗನೂರ್ ಮನವಿ ಮಾಡಿದರು. So I expect from all the banks that at least this year we will be able to meet our target of issuing loans to our people, because you all know that the entire economy is somewhere indirectly or directly related to the loans people get, because nobody has the ready-made capital to start any investment. So therefore I look forward that all of you will work towards achieving this target for this present year. And we shall keep having a review of this target what we have set for ourselves every 3 months, bank-wise. And we have a lot of expectation again from SBI Bank and Canara Bank, because these are the 2 banks which has the largest target, followed by also the private banks. ICICI has a lot of target, and others also do play a very important role. So we look forward that all of you will cooperate and streamline your processes, like how I had requested last time. I requested all the banks to streamline their processes and pass a copy of the procedure you have set for the issuance of different types of loans to us,
so that we can forward it to our people at the ground level so that they can work out the documentation properly and come back to you. So the process of issuing the bill now, I haven't received the procedures by any of the banks. So I give that responsibility to our lead bank representative to collect those procedures. ರಾಯಚೂರು ಜಿಲ್ಲಾ ವಾರ್ಷಿಕ ಸಾಮಾನ್ಯ ಯೋಜನೆ 2022-23 ಬಿಡುಗಡೆ ಸಂಬಂಧಪಟ್ಟ PDM ನಂಬರ್ ರಿಸರ್ವ್ ಆಫೀಸ್ ಕೆನರಾ ಬ್ಯಾಂಕ್ ರಾಯಚೂರು ಅವರಿಗೂ ಇಂಡಿಯಾ ರಿಸರ್ವ್ ಆಫೀಸ್ ರಾಯಚೂರು for the year 22-23 has an outline of 8,900 crores. Comprises of 6,900 crores of private sector advances and 2,000 crores of non-private sector advances. Lead Bank has compared ACP 2022. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಯಚೂರಿನಲ್ಲಿ ನಗರಸಭೆ ಬಜೆಟ್ ಗೊತ್ತುಗುರಿ ಇಲ್ಲದ ಬಜೆಟ್, ಆದಾಯ ಮೂಲಭೂತ ಜಯಣ್ಣ ಜನಪರ ಬಜೆಟ್ ಎಂದು ಸಮರ್ಥಿಸಿಕೊಂಡ ವಿನಯ್ ಕುಮಾರ್. ಸೊಸೆಯನ್ನು ಮಗಳಂತೆ ಕಾಣುವ ಮನೋಭಾವ ಬೆಳೆಸಿಕೊಳ್ಳಿ ಕೆ ವಿರೂಪಾಕ್ಷಪ್ಪ. ಸಿಂಧನೂರಿನಲ್ಲಿ 25 ಜೋಡಿಗಳ ಸಾಮೂಹಿಕ ವಿವಾಹ. ಕನ್ನಡ ಸಾಹಿತ್ಯ ಪರಿಷತ್ ಪದಗ್ರಹಣ ಕಾರ್ಯಚಟುವಟಿಕೆಗಳ ಉದ್ಘಾಟನೆ ಸಮಾರಂಭ. ಕನ್ನಡ ಶಾಲೆಗಳ ಉಳಿವಿಗಾಗಿ ಹೋರಾಟಕ್ಕೂ ಸಿದ್ಧ ಮಹೇಶ್ ಜೋಶಿ. ಜನತಾ ಜಲಧಾರೆ ಪೂರ್ವಭಾವಿ ಸಭೆಯಲ್ಲಿ ನಾಡಗೌಡ ಹೇಳಿಕೆ. ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ರಥಯಾತ್ರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಬಸನಗೌಡ ಬಾದರ್ಲಿ ನೇಮಕ. ಸಿಂಧನೂರಿನಲ್ಲಿ ಸಿದ್ಧಗಂಗಾ ಪ್ರೇರಣಾ ಸಹಕಾರಿ ಬ್ಯಾಂಕ್ ಉದ್ಘಾಟನೆ. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ V9 ವಂದನೆಗಳು.